ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಮಾತ್ರ ಸಿಹಿ ಆಗಿರುತ್ತೆ. ಇದರ ಅರ್ಥ ಶಿಕ್ಷಣ ಪಡೆಯುವಾಗ ಪರಿಶ್ರಮ ಅತಿ ಮುಖ್ಯ. ತಂದೆ ತಾಯಿ ತಮ್ಮ ಮಕ್ಕಳಿಗೆ ಕೊಡೋ ಅತ್ಯಮೂಲ್ಯ ಆಸ್ತಿ ಅಂದ್ರೆ ಅದು ಶಿಕ್ಷಣ. ಸಂಪತ್ತಿಗಿಂತ ಜ್ಞಾನ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಹಣ ಕ್ಷಣಿಕ, ಯಾವಾಗ ಬೇಕಾದ್ರೂ ಖರ್ಚಾಗಬಹುದು ಅಥವಾ ಯಾರಾದ್ರೂ ನಮ್ಮಿಂದ ಕದಿಯಬಹುದು. ಆದ್ರೆ ಶಿಕ್ಷಣ ಹಾಗಲ್ಲ. ಒಬ್ಬ ವ್ಯಕ್ತಿ ಸಾಯುವವರೆಗೂ ಶಿಕ್ಷಣ ಅವನ ಜೊತೆಯಲ್ಲೇ ಇರುತ್ತೆ. ಮನುಷ್ಯ ಆರೋಗ್ಯವಾಗಿರಬೇಕು ಅಂದ್ರೆ ಪೌಷ್ಟಿಕ ಆಹಾರವನ್ನ ತಿನ್ನಬೇಕು. ಅದೇ ಒಂದು ಸಮಾಜ ಉತ್ತಮ ಸಮಾಜವಾಗಿ ಬದಲಾಗಬೇಕು ಅಂದ್ರೆ ಅಲ್ಲಿ ಶೈಕ್ಷಣಿಕ ಕ್ರಾಂತಿ ನಡೆಯಬೇಕು. ನಮ್ಮ ದೇಶದಲ್ಲಿ ಅದೆಷ್ಟೋ ಮಕ್ಕಳು ಹಲವು ಕಾರಣಗಳಿಂದಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಕೆಲವರಲ್ಲಿ ಅದೆಷ್ಟೇ ಪ್ರತಿಭೆ ಇದ್ರೂ ಕೂಡ ಅವರಿಗೆ ಶಿಕ್ಷಣ ಪಡೆಯಲು ಸಾಧ್ಯವಾಗೋದಿಲ್ಲ. ಅಂತಹ ಬಡ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣ ಕೊಡಿಸುವ ಮಹತ್ ಕಾರ್ಯವನ್ನ ನಿಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಬಂದಿದೆ. ನಮ್ಮ ಈ ನಿಸ್ವಾರ್ಥ ಸೇವೆಗೆ ಇಂದು ಅದೆಷ್ಟೋ ದಾನಿಗಳು ಕೈಜೋಡಿಸಿದ್ದಾರೆ. ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವ ನೀಲಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ನವೀಕರಣಗೊಳಿಸುವ ಸತ್ಕಾರ್ಯವನ್ನ ಬೆಳಕು ತಂಡ ಮಾಡಿದೆ. ಅದೆಷ್ಟೋ ವರ್ಷಗಳಿಂದ ನವೀಕರಣಗೊಳ್ಳದೆ ದುರಸ್ತಿ ಹಂತದಲ್ಲೇ ಇದ್ದ ಈ ಹಿಂದುಳಿದ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಅತ್ಯಾಧುನಿಕ ಶೌಚಾಲಯ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕೆಲಸವನ್ನ ಮಾಡಲಾಗಿದೆ. ಅಲ್ಲದೆ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ, ಬ್ಯಾಗ್, ಲೇಖನ ಸಾಮಗ್ರಿ, ಊಟದ ತಟ್ಟೆ ಲೋಟವನ್ನ ವಿತರಿಸಲಾಯಿತು. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಅಳಿವಿನಂಚಿನಲ್ಲಿರುವ ಕನ್ನಡ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ಮತ್ತು ಶಿಕ್ಷಣದಿಂದ ವಂಚಿತರಾಗಿರುವ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸೋದೇ ನಿಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ನ ಧ್ಯೇಯೋದ್ದೇಶ. ಹಿಂದುಳಿದ ಕನ್ನಡ ಸರ್ಕಾರಿ ಶಾಲೆಗಳ ಪ್ರಗತಿ ಹಾಗೂ ಬಡ ಮಕ್ಕಳ ಉಜ್ವಲ ಭವಿಷ್ಯದ ನಮ್ಮ ಈ ಕನಸು ನನಸಾಗಬೇಕು ಅಂದ್ರೆ ಕನ್ನಡಿಗರ ಆಶೀರ್ವಾದ ಮತ್ತು ಸಹಕಾರ ಅತ್ಯಗತ್ಯ. ಜನ್ಮವ ಕೊಡಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾರತೀಯರ ಶೌರ್ಯ ಮೆರೆದ ದಿನ.